ಅವ್ರನ್ನೆಲ್ಲ ಮನವೊಲಿಸಿದ್ದಾರೆ ಅಂತೇಳಿ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಹೀಗಾಗಿ ತುರ್ತು ಮತ್ತಿದು ಅಧ್ಯಕ್ಷ ಬದಲಾವಣೆ ಆಗಿರ್ಬೋದು, ಕ್ಯಾಬಿನೆಟ್ ಮಾಡೋದಾಗಿರ್ಬೋದು, ಮತ್ತು ಕ್ಯಾಬಿನೆಟ್ ಬದಲಾವಣೆ ಆಗಿರ್ಬೋದು, ಮತ್ತು ಪೆಂಡಿಂಗ್ ಬಿಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಸತೀಶ್ ಅವರು ಅನೇಕ ರೀತಿ ಅದಕ್ಕೆ ಮಾತುಗಳನ್ನು ಮಾತಾಡಿದರು. ಎಲ್ಲ ನಾವು ಹೇಳಿದ್ರು ನಮ್ಮ ವೇಣುಗೋಪಾಲ್ ಅವ್ರ ಮಾತನ್ನಾಗಲಿ ಮತ್ತು ಇನ್ನೊಬ್ಬರು ಮಾತನಾಗಲಿ ಅವರು ಲೋಕಸಭಾ ಚುನಾವಣೆ ನಂತರ ಬದಲಾಯಿಸಲು ಅಂತ ಮಾತಾಡಿದರು. ಅದಕ್ಕೆ ನಾನು ಬದಲಾವಣೆ ಆದರೂ ಒಳ್ಳೆಯದು ಸಂಘಟನೆ ದೃಷ್ಟಿಯಿಂದ ಅಂತೇಳಿ ಅವರು ಈಗ ಜಾರಿಕೊಳ್ಳುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದರಿಂದಾಗೆ ತಾತ್ಕಾಲಿಕವಾಗಿ ಏನು ಹೆಚ್ಚು ಕೆಲಸ ಆದಂಗಾಗಿದೆ. ಇದರ ಶಾಶ್ವತ ಪರಿಹಾರ ಅಂತೇ ಅಲ್ಲ. ಇದು ಇದರಲ್ಲಿ ಮತ್ತೊಮ್ಮೆ ಹೇಳೋದನ್ನೇ ಇದು. ಯಾಕಂತಂದರೆ ಒಂದು ವೇಳೆ DKC ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಲಾರ್ದು ತಮ್ಮ ಅಧ್ಯಕ್ಷಗಿರಿಗಾಗಿ ಎಷ್ಟು ಮಾಡಿಕೊಂಡು 2028ರವರೆಗೆ ಹೋದ್ರಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ DKC ಅವ್ರನ್ನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಅವರೇನಾದರೂ ಮತ್ತೆ ಮುಖ್ಯಮಂತ್ರಿ ಜಾಗದಲ್ಲಿ ಟವರ್ ಹಾಕಕ್ಕೆ ನೋಡಿದ್ರಪ್ಪ ಅಂತಂದ್ರೆ ಮತ್ತೆ ಶುರುವಾಗುವಂಥದ್ದು ಇಷ್ಟೇ. ಇದ್ರೊಳಗೆ ಮತ್ತೇನಿಲ್ಲ. ಯಾವ ರೀತಿಯಾಗಿ DKC ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೂರ್ತಿ ಪ್ಲ್ಯಾನ್ ಸಿದ್ದರಾಮಯ್ಯ ತೆರೆಯಲ್ಲಿ ಅದ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ಒಬ್ಬ ಫಾಲೋವರ್ಸರನ್ನು ಮುಂತಂದಿಟ್ಟು ಚೆಕ್ಮೇಟ್ ಹಾಕ್ತಾ ಇರ್ತಾರೆ. ಇದರಿಂದಾಗಿ DKC ಅವ್ರಿಗೆ ಇನ್ನಷ್ಟು ಮುಖ್ಯಮಂತ್ರಿ ಆಗುವ ಭರವಸೆ ದೂರ ಆಗ್ತಾ ಹೋಗೋ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ DKC ಅವ್ರು ಹಚ್ಕೊಳ್ಬೇಕಾಗಿದೆ. ಇವತ್ತು ಸಿಂಪಲ್ಲಾಗಿ ಮುಖ್ಯಮಂತ್ರಿ ಸ್ಥಾನದ ಕನಸನ್ನು ಈಗ ತುರ್ತು ಬಿಡುವಂಥದ್ದು. 2028ರಲ್ಲಿ ತಾವು ಗೆಲ್ಲಿಸ್ಕೊಂಡು ಬರಬೇಕು. ಗೆಲ್ಲಿಸ್ಕೊಂಡು ಬಂದಾಗ ಸ್ವತಃ ಅವರು ಅಲ್ಲಿ ಸಿದ್ದರಾಮಯ್ಯರಂತೆ ಇದು ಲಾಸ್ಟ್ ಚುನಾವಣೆ, ಲಾಸ್ಟ್ ದಿನಗಳು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನ ಬದುಕಿ ಸೇರಿಸಿದ್ರೆ ಅಲ್ಲಿ ಮತ್ತೆ ಇವ್ರಿಗೆ ಎದುರಾಗಿ ನಿಲ್ಲುವಂಥ ವ್ಯಕ್ತಿ ಅಂತಂದ್ರೆ ಸತೀಶ್ ಅವರು. ಆದರೆ ಹೈಕಮಾಂಡದ ಪ್ರೀತಿ ಇರೋದು DKC ಅವ್ರ ಮೇಲೆ ಅನ್ನೋದು ಅಷ್ಟು ಸತ್ಯದ, ಸೂರ್ಯಪ್ರಕಾಶದಷ್ಟು ಸತ್ಯದ. ಯಾಕಂದ್ರೆ ಅವರು ಅಡುಗೆ ಮನೆಯವರೆಗೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಯಾಕೆ ಇದಕ್ಕೆ ಕಾರಣ ಅಂದ್ರೆ ಅವರು ಕಟ್ಟ ಕಾಂಗ್ರೆಸ್ಸಿಗರು ಅನ್ನೋದ್ರೆ ಎರಡು ಮಾತಿಲ್ಲ. ಭ್ರಷ್ಟಾಚಾರ ಆರೋಪ ಬಂದು ಎಲ್ಲರ ಮೇಲೆ ಬರ್ತದೆ ಹೋಗ್ತಾ ಮತ್ತು ಬೇರೆ ಭ್ರಷ್ಟತೆಯನ್ನು ಮಾಡಲಾರಂಥ ಒಬ್ಬ ರಾಜಕಾರಣಿ ಇವತ್ತು ಯಾರಿದ್ದಾರೆ? BJPಯಲ್ಲೂ ಇಲ್ಲ, ಕಾಂಗ್ರೆಸ್ನೂ ಇಲ್ಲ. ಎಲ್ಲೋ ಒಬ್ಬರು ಅಕಲ್ಪಿದ್ರು ಯಾವುದೋ ಮೂಲಾಗಿದ್ದಾರೆ. ಅವ್ರದ್ದು ಏನೂ ಆಗೋದಿಲ್ಲ. ಒಂಟಿ ಧ್ವನಿ ಅದು. ಏನು ಚಿರೋದು ಅಲ್ಲಿ ಬರ್ತದೆ, ಚೇರೋದು ಗಪ್ಪಾಗೋದು, ಚೇರೋದು ಗಪ್ಪಾಗೋದು ಬಿಟ್ಟು ಮತ್ತೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು DKC ಅವರು ಸತೀಶ್ ಅವ್ರಿಗೆ